दक्षिणमूर्ते नमः। ध्यानमूलं गुरुमूर्ते पूज्यमूलं गुरुपादं मन्त्रमूलं गुरुवाक्यं मुक्तिमूलं गुरुप्रसादं चैतन्यं शाश्वतं शान्तं व्योमातीतं ವೇದವಾಕ್ಯವದೆಲ್ಲ ಬೋಧನೆ ಕನ್ನಡದಿ ಬೋಧಿಸುತ್ತ ಜನರ ವೇದಾವತಿ ಕೆಡಿಸಿರುವ ಸಾಧನೆಯ ಗುಡಿಗೆ ಮಣಿವೆನು ಸಾಧುನಿಗೆ ಮಣಿವೆನು ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಳ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸಿದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತ ನಿರ್ಪವೇ ಶಾಸ್ತ್ರವೆಂಬುವನರಿದರು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವದು ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜ್ಯಮೂಲಂ ಗುರುರ್ಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಅನಂತಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಯಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 22ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಇಡೀ ಅಧ್ಯಾಯದ ತಾತ್ಪರ್ಯ ಸೂತ್ರದಲ್ಲಿ ಮೊದಲೇ ಹೇಳಿದರೆ ಅಸುರಿ ಸಂಪತ್ತು ಮತ್ತು ದೈವಿ ಸಂಪತ್ತು ದ್ವಿಭಾಗ ಅಂತ ಹೇಳಿದರು. ಮನುಷ್ಯರಲ್ಲಿ ರಾಕ್ಷಸ ಗುಣವುಳ್ಳಂಥ ಮಾನವರು ಉಂಟು ಮತ್ತು ದೇವತೆಗಳಲ್ಲಿರುವಂಥ ಗುಣಗಳು ಉಳ್ಳವರು ಕೂಡ ಉಂಟು. ದೇವತ್ವ ಗುಣವುಳ್ಳವರು ದೇವರನ್ನೇ ಕಾಣುವರು,
ರಕ್ಕಸ ಗುಣವುಳ್ಳವರು ನರಕಲೋಕದ ಪ್ರಾಪ್ತಿಯನ್ನೇ ಮಾಡಿಕೊಳ್ಳುವರು ಅನ್ನುವಂಥ ಅಭಿಪ್ರಾಯ. ಅದೇ ವಿಷಯವಾಗಿ ಇಲ್ಲಿವರೆಗೂ ಅನೇಕ ಶ್ಲೋಕಗಳಲ್ಲಿ ಅನೇಕ ರೀತಿಯಿಂದ ಅನೇಕ ವಿಧದಿಂದ ಹೇಳ್ತಾ ಬಂದು ಈ ಒಂದು 22ನೇ ಶ್ಲೋಕದಲ್ಲಿ ಏತೈ ವಿಮುಕ್ತ ಕೌಂತೆಯ ತಮೋದ್ವಾರೈ ತ್ರಿಭಿ ನರ ಅಚರತಿ ಆತ್ಮನ ಶ್ರೇಯ ತಥಾ ಯಾತಿ ಪರಾಂ ಗತಿಂ ಅಂದ್ರು. ಅಂದರೆ ಅರ್ಜುನ, ಈ 3 ನರಕ ದ್ವಾರಗಳಂತೇನು ಹಿಂದೆ ಹೇಳಿದ್ರಲ್ಲ, ಅದರಿಂದ ಬಿಡುಗಡೆಯಾದ ಮನುಷ್ಯನು ತನ್ನ ಶ್ರೇಯಸ್ಸಿಗಾಗಿ, ಯಾರ ಒಳಿತಿಗಾಗಿ? ನನ್ನ ಶ್ರೇಯಸ್ಸಿಗಾಗಿ, ನನ್ನ ಉನ್ನತಿಗಾಗಿ ಆತ ನಡೆದುಕೊಂಡು ಪರಮಗತಿಗೆ ಹೋಗುತ್ತಾನೆ. ಪರಮಗತಿ ಅಂದರು. ಯಾಕಂದರೆ ಸ್ವರೂಪ ಸಾಕ್ಷಾತ್ಕಾರವೇ ಪರಮಗತಿ ಅಂತ. ಎಲ್ಲಿವರೆಗೂ ನಾವು ಹೋಗಿ ವಾಪಸ್ ಬರ್ತೀವಂದರೆ ಅವು ಸ್ಥಿರವಾದ ಗತಿಯಲ್ಲ. ನಾವು ನಮ್ಮ ಮನೆ ಅಲ್ಲ ಅಂತ ಯಾವ ಊರಿಗೆ ಹೋಗಲಿ, ಯಾವ ಕ್ಷೇತ್ರಕ್ಕೆ ಹೋಗಲಿ, ಯಾವ ದೇಶಕ್ಕೆ ಹೋಗಲಿ, ಅವು ನಮ್ಮ ಮನೆ, ನಮ್ಮ ಊರು ಅಲ್ಲ ಅಂತ ಅವೆಲ್ಲವನ್ನು ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬರ್ತೀವಿ. ಅಂದರೆ ನಾವು ಸದಾಕಾಲ ಇರುವಂಥ ಶಾಶ್ವತವಾದ ಮನೆ ಅವು ಅಲ್ಲ ಅಂತ ಗೊತ್ತಾಯ್ತು. ಅದರಂತೆ ನಾವು ಎಲ್ಲೆಲ್ಲಿಗೆ ಹೋಗಿ ಯಾವ್ಯಾವ ಲೋಕಕ್ಕಾದರೂ ಹೋಗಿ ಮತ್ತೆ ವಾಪಸ್ ಬರ್ತೀವಂದರೆ ಅವು ವಿಷಮಗತಿಗಳೇ ವಿನಃ ಸಮವಾದ ಗತಿಯಲ್ಲ. ಅದು ನಮ್ಮ ನಿಜವಾದ ಸ್ವರೂಪ ಅಲ್ಲ. ನಾವು ಯಾವುದನ್ನೇ ತಿಳಿದ ಮೇಲೆ ಮತ್ತೆ ಹುಟ್ಟಿ ಬರುವುದಿಲ್ಲವೋ ಅದು ಸ್ಥಿರ ಮುಕ್ತಿ ಅಂದರು. ಉಳಿದುವೆಲ್ಲ ಮುಕ್ತಿನೇ ಅಸ್ಥಿರವಾದ ಮುಕ್ತಿ ಅಂತ. ಅವು ಶಾಶ್ವತವಾದ ಸುಖ, ಆನಂದ, ಶಾಂತಿಯನ್ನು ಕೊಡ್ತಕ್ಕಂಥ ಮಾರ್ಗಗಳು ಅಲ್ಲ. ಅದಕ್ಕಾಗಿ ಮಹಾತ್ಮರು ಮನುಷ್ಯನಾಗಿ ನೀವು ಹುಟ್ಟಿ ಬಂದ ಮೇಲೆ ನಾವು ಕೂಡ ಎಲ್ಲವನ್ನ ಪಡೆದೀವಿ, ಪಡಿಬಹುದು. ಆದರೆ ಮಹಾತ್ಮರು ಹೇಳುವಂಥ ಒಂದೇ ಒಂದು ಮಾತು, ಅವರ ಮಾತುಗಳೇ ವಚನ, ಅವರ ಮಾತುಗಳೇ ಶ್ರುತಿ, ಅವರ ಮಾತುಗಳೇ ಸ್ಮೃತಿ, ಅವರ ಮಾತುಗಳೇ ಪುರಾಣ, ಅವರ ಮಾತುಗಳೇ ಆಗಮ. ಇಷ್ಟಾದ್ಮೇಲೆ ಮುಗಿತಲ್ರಿ, ಅದರಿಂದ ಲಾಭ ಏನು ಅಂದರೆ ಸಕಲ ಸಿದ್ಧಿಗಳಾಗಂದರು. ನಿನಗೆ ಎಲ್ಲ ರೀತಿಯ ಸಿದ್ಧಿ ಬೇಕಂದ್ರೂ ಕೂಡ ಇದರಲ್ಲಿ ಇದೆ, ಅವ್ರ ವಚನದಲ್ಲಿ ಇದೆ. ಆದರೆ ನೀನು ಇಲ್ಲಿ ಬರೇ ವೇದ, ಶ್ರುತಿ, ಆಗಮ, ಮೋಕ್ಷ ಅಷ್ಟೇ ಅಂತ ತಿಳ್ಕೊಬೇಡ. ಅಸ್ಥಿರವಾದ ಭೋಗ ಬೇಕಂದ್ರೂ ಇಲ್ಲಿ ಪ್ರಾಪ್ತಿ ಆಗ್ತದೆ. ಸ್ಥಿರವಾದ ಶಾಶ್ವತವಾದ ಮುಕ್ತಿ ಬೇಕಂದ್ರೂ ಇಲ್ಲಿ ಪ್ರಾಪ್ತಿ ಆದ. ಆದರೆ ಇಲ್ಲಿ ಪಡೆಯುವಲ್ಲಿ ವಿವೇಕ ಆದಂದರು. ಪಡೆಯುವಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವ ಅಪೇಕ್ಷೆಯಲ್ಲಿ ವಿವೇಕ ಇರಬೇಕು ಅಂದರು. ಏನು ವಿವೇಕ ಇರಬೇಕ್ರಿ? ಸರ್ಪಭೂಷಣರು ಹೇಳಿದ್ರು, ಸ್ಥಿರ ಮುಕ್ತಿ ಪಡೆಯದ ನರಜನ್ಮವೇಕೆಂದರು. ಮನುಷ್ಯ ದೇಹವನ್ನು ತೊಟ್ಟು ನಾವು ಬಂದ ಮೇಲೆ ಆ ಶಾಶ್ವತವಾದ ಸ್ಥಿರವಾದ ಮೋಕ್ಷವನ್ನು ನೀನು ಪ್ರಾಪ್ತಿ ಮಾಡಿಕೊಳ್ಳದಿದ್ದರೆ ನಿನಗೆ ಯಾಕೆ ಬೇಕಾಗಿತ್ತು ಇಂಥ ಮಾನವ ದೇಹ ಅಂತ ಮಹಾತ್ಮರು ಹೇಳ್ತಾರೆ. ಮಾನವ ದೇಹ ಯಾಕೆ ಬೇಕಾಗಿತ್ತು? ಅಂಥದರ ಮಧ್ಯದಲ್ಲಿ ಈ ಜಗತ್ತಿನಲ್ಲಿ ಇಂಥ ಸ್ಥಿರವಾದ ಮೋಕ್ಷವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡುವಂಥ ಮನುಷ್ಯರು ಎಷ್ಟು ಮಂದಿ ಯಾರು ಅಂದರೆ ಬೆರಳೆಣಿಕೆ ಎಷ್ಟು ಅಂದರು. ಎಷ್ಟು ಮಂದಿ ಸಿಗ್ತಾರೆ?
ಹಾಗಾಗಿ ಆ ಮೋಕ್ಷವನ್ನ ಪಡಿಬೇಕಾಗಿತ್ತು ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾರ ಏನು ಅಂದ್ರೆ ನೀನು ನರಕಕ್ಕೆ ದ್ವಾರಗಳಾವ, ಮೋಕ್ಷಕ್ಕೆ ದ್ವಾರ ಅಂದ್ರೆ ಮಾರ್ಗ, ದ್ವಾರ ಅಂದ್ರೆ ಬಾಗಿಲು ಅಂತ ನಾವು ಹೇಳ್ತೀವಿ. ಇಲ್ಲಿ ನರಕಕ್ಕೆ ದ್ವಾರ ಯಾವುವು ಅಂತ ತಿಳ್ಕೋಬೇಕು. ಈ ದಾರಿ ಎರಡು ಕಲ್ತವೀಗ, ಎರಡು ದಾರಿ ಅವ ಮನುಷ್ಯ ಹೋಗುವಾಗ. ಮೊದಲೇ ಹೇಳಿ ನಾನು, ದಾರಿ ಹೋಗುವಾಗ ಎರಡಿದ್ದಾಗ ಒಂದು ದೇವಸ್ಥಾನಕ್ಕೂ ಹೋಗದಾರೆ ಅದ, ಇನ್ನೊಂದು ಸ್ಮಶಾನಕ್ಕೂ ಹೋಗದಾರೆ ಅದ. ಅಂದ್ರೆ ನೀನು ವಿಚಾರ ಮಾಡಿ ನೋಡು, ಕಾಮ ಕ್ರೋಧ ಲೋಭಗಳು ಇವು ನರಕಕ್ಕೆ ದ್ವಾರ ಬಾಗಿಲುಗಳು. ನಮ್ಮಲ್ಲಿ ಅತಿಯಾದ ಆಸೆ, ಆ ಆಸೆ ಈಡೇರದಿದ್ದಾಗ ಆಗುವಂತ ಕ್ರೋಧ ಮತ್ತು ಪ್ರಾಪ್ತಿಯಾದಾಗ ಅದನ್ನು ಬಿಟ್ಟು ಇರಲು ಆಗುವುದೇ ಇಲ್ಲವಂತ ಅತ್ಯಂತ ಮೋಹಹೀನದ ಈ ಮೂರು ಗುಣಗಳಿದ್ದರೆ ನರಕ ಲೋಕದ ಮಾರ್ಗ ಅಂದ್ರು. ಅದಕ್ಕಾಗಿ ಈ ಮೂರನ್ನ ಪರಿತ್ಯಾಗ ಮಾಡಬೇಕಾಗ್ಯದ. ಇವು ಮೂರು ಇಲ್ಲದ ಮನುಷ್ಯರೇ ಇಲ್ಲ, ಎಲ್ಲರಲ್ಲಿ ಅವ ಇಲ್ಲಂತಲ್ಲ. ಆದ್ರೆ ಇವನ್ನ ತ್ಯಾಗ ಮಾಡ್ಬೇಕಂದ್ರ ನಾವು ಇವನ್ನ ತ್ಯಾಗ ಮಾಡೋದು ಬಿಟ್ಟಿವಿ. ಬೇರೆ ಬೇರೆ ತ್ಯಾಗವನ್ನ ಮಾಡುವಂತ ವಿಚಾರವನ್ನ ತಲೆಯಲ್ಲಿಟ್ಟುಕೊಂಡು ಸಂಸಾರ ಮಾಡಕತ್ತೀವಿ. ನಾವು ಸುಖ ಆಗಲಿಲ್ಲ ಅಂದ್ರೆ ಹೆಂಡ್ರ ಮೇಲೆ ಕ್ರೋಧ, ಆನಂದ ಆಗಲಿಲ್ಲಂದ್ರೆ ಮಕ್ಕಳ ಮೇಲೆ ಕ್ರೋಧ, ನಮಗೆ ಪ್ರೇಮ ಆಗಲಿಲ್ಲ ಸಮಾಧಾನ ಆಗಲಿಲ್ಲಂದ್ರೆ ಬಂಧು ಬಾಂಧವರಲ್ಲಿ ಪ್ರೇಮ. ಈ ರೀತಿಯಾಗಿ ನಾವು ಒದ್ದಾಡ್ತಾ ಯೋಚನೆಯಲ್ಲಿ ಬಿದ್ದೀವಿ. ನಿನಗೆ ಸಮಾಧಾನ ಆಗದೆ ಇರಲಿಕ್ಕೆ ಕಾರಣ ಏನಂದ್ರೆ ಇವು ಮೂರು ಗುಣಗಳಾವ ನಿನ್ನಲ್ಲಿ. ನಿನ್ನ ಕಾಮ, ನಿನ್ನ ಕ್ರೋಧ, ನಿನ್ನ ಲೋಭವೇ ನಿನ್ನ ನರಕಕ್ಕೆ ಕರಕೊಂಡು ಹೋಗುವಂತ ಗುಣಗಳೇ ನಿನ್ನ ಕರ್ಕೊಂಡು ಹೋಗ್ತಾವ. ಯಾರು ನಿನ್ನನ್ನು ನರಕಕ್ಕೆ ಕಳಿಸೋದು, ನರಕದಿಂದ ಬಿಡಿಸೋದು ಈ ಸಮಾಜದಲ್ಲಿ ಯಾರಿಗಿಲ್ಲ, ಯಾವ ಮಹಾತ್ಮರಿಗಿಲ್ಲ, ಯಾವ ದೇವತೆಗಳಿಗಿಲ್ಲ. ಆದ್ರೆ ದಾರಿ ಮಾತ್ರ ಇದು ಈ ಕಡೆ ಹೋಗ್ತದ, ಇದು ಈ ಕಡೆ ಹೋಗ್ತದಂತ ಹೇಳುವುದು ಗೊತ್ತದ. ಗೊತ್ತಿದ್ದು ನಾ ಸುಡುಗಾಡದಾರನಿ ಹಿಡಿತೀನಂದ್ರೆ ನೀನು ನರಕಕ್ಕೆ ಹೋಗಂತಾರಷ್ಟೆ. ಹೋಗೋವನ್ನ ಕರ್ಕೊಂಡು ಬರೋದಲ್ಲಿದು, ಅಲ್ಲಿ ಹೋಗಬೇಡ ಅಂತ ಹೇಳೋದಷ್ಟೇ ಉಪದೇಶ. ಹಾಗಾಗಿ ಇವನ್ನ ತ್ಯಾಗ ಮಾಡಿದ್ರೆ ಏನಾಗ್ತದಂದ್ರೆ, ನೀ ತ್ಯಾಗ ಮಾಡೋದ್ರಿಂದ ನಿನ್ನ ಮನೆಯವರಿಗಾಗಲಿ, ಬಂಧು ಬಳಗದವರಿಗಾಗಲಿ, ಲೋಕದವರಿಗಾಗಲಿ ಯಾರಿಗೂ ಒಳ್ಳೆಯದಾಗದಿಲ್ಲ ತಮ್ಮ, ನಿನಗೆ ಒಳ್ಳೆಯದಾಗುತ್ತಂದ್ರು. ಶ್ರೇಯಸ್ಸಂದ್ರೇನು ನಿನಗಂತ. ಹಾಗಾಗಿ ಈ ಮಾರ್ಗವನ್ನು ಸಿದ್ಧ ಮಾಡಿಕೊಂಡು ಪರಮಗತಿಯನ್ನ ಪಡೆದುಕೊಳ್ಳುತ್ತಾನೆ ಯಾರು ದೈವಿ ಸಂಪತ್ತು ಉಳ್ಳವನು. ಈ ಒಂದು ಮಾರ್ಗಕ್ಕ ಬಾಗಿಲುಗಳು ಬೇರೆ, ಇದಕ್ಕ ಬಾಗಿಲುಗಳು ಬೇರೆ. ಈ ಬಾಗಿಲು ಮುಚ್ಚಿದಂದ್ರೆ ಇನ್ನ ಬಿಚ್ಚಿದ ಮಾರ್ಗಕ್ಕೆ ಹೋಗ್ಬೇಕಲ್ಲ. ಅಂದ್ರೆ ನಿನಗೆ ಒಳ್ಳೇದಾಯ್ತು ಕೆಟ್ಟದಾಯ್ತು, ಒಳ್ಳೇದಾಗ್ತಂತ. ಕಾರಣ ಇಲ್ಲಿ ಅರ್ಜುನನನ್ನ ಕುರಿತು ಶ್ರೀಕೃಷ್ಣ ಭಗವಂತನು ಇಲ್ಲಿ ವಾಚಾರ್ಥ ಲಕ್ಷಾರ್ಥಗಳೆಂಬ ಎರಡು ಅರ್ಥಗಳನ್ನು ಬದಿಗಿಟ್ಟು ಕೌಂತೆಯೇ ಅಂತ ಯಾಕ ಶಬ್ದ ಪ್ರಯೋಗ ಮಾಡ್ಯಾರಂದ್ರೆ, ಈತ ಕುಂತಿ ಕುಮಾರ ಅಂತ. ಕೌಂತೆಯ ಅಂದ್ರೆ ಕುಂತಿಯ ಮಗನು ಅಂತ ಅರ್ಥ. ಇದು ಎಲ್ಲರಿಗೂ ತಿಳಿದ ವಾಚಾರ್ಥ. ಅರ್ಜುನ ಯಾರು ಅಂದ್ರೆ ಕುಂತಿಯ ಮಗ ಅಂತ, ಇದು ವಾಚಾರ್ಥ.
ಆದರೆ ಶ್ಲೋಕದಲ್ಲಿ ಬಂದಿರುವ ಕೌಂತಿ ಎಂಬ ಪದದ ಅರ್ಥ ಏನದ, ಇದಕ್ಕೆ ಬ್ರಹ್ಮಜ್ಞಾನಿಯಾಗಿ ಇರುವವನ ಮಾತೃಗರ್ಭವು ಪವಿತ್ರವಾಗಿರಬೇಕು ಅಂದ್ರು. ಅಂದ್ರೆ ಬ್ರಹ್ಮಜ್ಞಾನಿ ಆಗಬೇಕು ನಾನು, ಮೋಕ್ಷವನ್ನ ಪಡೆಯಬೇಕು ನಾನು ಅನ್ನುವಂಥವನ ಮಾತೃಗರ್ಭ ಅಂದ್ರೆ ನೋಡ್ರಿ. ಮಾತೃ ಅಂದ್ರೆ ತಾಯಿ. ಆ ತಾಯಿಯ ಗರ್ಭ ಪವಿತ್ರವಾಗಿದ್ರೆ ಆ ಗರ್ಭದಲ್ಲಿ ಜನಿಸಿದಂತ ಪುತ್ರನು ಕೂಡ ಪವಿತ್ರ ಆಗ್ತಾನ ಅಂತ ಅರ್ಥ. ಅದಕ್ಕಾಗಿ ಮಹಾತ್ಮರೆಲ್ಲರೂ ವಿಚಾರ ಮಾಡಿ ನೋಡಿದಾಗ ಈ ಒಂದು ನಿನ್ನೆ ನಿಮಗೆ ಹೇಳಿರಬೇಕು, ದುರ್ಯೋಧನನಿಗೆ ಎಷ್ಟು ದಿನಗಳಾದರೂ ಕೂಡ ನಾನು ಕುಂತಿ ಪುತ್ರ ಅನ್ನುವಂಥ ಜ್ಞಾನವೇ ಆಗಲಿಲ್ಲ. ನಿನ್ನೆ ಹೇಳಿನಲ್ಲ, ಇಲ್ಲ ಬೇರೆ ಯಾರಿಗೆ ಹೇಳ್ತಿದ್ದೆ. ಅವನು ಯಾರು ಅಂದ್ರೆ ಅರ್ಜುನ, ಕರ್ಣ ಮೊದಲಾದವರು ವೇದವ್ಯಾಸ ಮಹರ್ಷಿಗಳ ಮಂತ್ರದಿಂದ ಉಪದೇಶ ಮಾಡಿದಾಗ ಕುಂತಿ ಆ ಮಂತ್ರವನ್ನು ಪಠಿಸಿದಾಗ ಒಂದೊಂದು ಕರ್ಣದಿಂದ ಒಂದೊಂದು ಮಂತ್ರದಿಂದ ಹುಟ್ಟಿದಂಥವರು. ಇವರಿಗೆ ತಾಯಿಯ ಗರ್ಭದ ಮಲದೋಷ ಇಲ್ಲ, ವಿಕ್ಷೇಪ ಇಲ್ಲ. ನೋಡ್ರಿ, ಮಲದೋಷದಿಂದ ಹುಟ್ಟಿಲ್ಲ, ವಿಕ್ಷೇಪ ದೋಷ ಇಲ್ಲ. ಆವರಣ ಮಾತ್ರ ಗಟ್ಟಿಯಾಗಿ ಅಂತಹ ಕರ್ಣನಿಗೆ ಶ್ರೀಕೃಷ್ಣನ ಉಪದೇಶ ಆಗಬೇಕಾಯ್ತು, ನಾನು ಯಾರು ಅಂತ ತಿಳ್ಕೋಕ. ಅದಕ್ಕಾಗಿ ಇಲ್ಲಿ ಮಾತೃಹೃದಯ ಅಂದರು. ಸಿದ್ಧಾರೂಢ ಮಹಾಸ್ವಾಮಿಗಳು ಹುಟ್ಟಿದ 5-6 ವರ್ಷದ ಬಾಲಕನಲ್ಲಿ ಅಂತಹ ಬ್ರಹ್ಮಜ್ಞಾನಿಯ ವೃತ್ತಿಗಳು, ಆತ್ಮ ಅನಾತ್ಮದ ವಿಚಾರ ಆ ಬಾಲಕನಲ್ಲಿ ಬರಬೇಕಾಗಿದ್ರೆ ಆ ಸಿದ್ಧಾರೂಢರ ತಾಯಿ ದೇವಮಲ್ಲಮ್ಮನ ಹೃದಯ ಅಷ್ಟು ಪವಿತ್ರವಾಗಿತ್ತಂತ. ಪುಣ್ಯ ಮಾಡಿದ ಹೃದಯವು. ಎಂತೆಂಥ ಪುಣ್ಯ ಮಾಡ್ಯಾರಂದ್ರೆ ಮಹಾತ್ಮರು, ಯಾರ್ಯಾರ ಹೊಟ್ಟೆಯಲ್ಲಿ ಒಬ್ಬ ಬ್ರಹ್ಮಜ್ಞಾನಿ, ಒಬ್ಬ ವಿವೇಕಿ ಹುಟ್ಟನ ಜಗತ್ತಿನಲ್ಲಂದ್ರೆ ಸುಮ್ಮನೆ ವಿಚಾರ ಮಾಡ್ರಿ, ಅವರು ಹುಟ್ಟಿದಂಥ ತಾಯಿ ಬಹಳ ಪುಣ್ಯ ಮಾಡ್ಯಾರಂತ ನೀವು ಅರ್ಥ ಮಾಡಬೇಕು, ನಾವು ಅರ್ಥ ಮಾಡಬೇಕು. ಇಲ್ಲಂದ್ರೆ ಆ ರಕ್ಕಸರೇ ಹುಡ್ತಾರೆ ವಿನ ಇಂಥ ದೈವ ಗುಣ ಉಳ್ಳಂಥವ್ರು ಹುಟ್ಟಬೇಕಾದ್ರೆ ನಮ್ಮ ತಾಯಿ ಗರ್ಭ, ತಾಯಿ ಮಾಡಿದಂಥ ಪುಣ್ಯದ ಫಲದಿಂದ ಇವತ್ತು ಈ ವಿಚಾರವನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ಯದ. ಹಾಗಾಗಿ ಇಲ್ಲಿ ಮತ್ತು ಕೌಂತೆ ಎಂಬ ಪದಕ್ಕೆ ಶ್ರದ್ಧೆಯಿಂದ ಶ್ರವಣ ಮಾಡುವನು. ಯಾರು ಶ್ರದ್ಧೆ ಅಂದ್ರೆ, ವಿಶ್ವಾಸ ಅಂದ್ರೆ, ನಂಬಿಕೆ ಅಂದ್ರೆ ಏನದ, ಆ ನಂಬಿಕೆಯಿಂದ ಶ್ರವಣ ಮಾಡ್ತಾರಲ್ಲ ಅವರು ಕೌಂತೆ ಅಂತ ಹೆಸರು ಅವರಿಗೆ. ಕುಂತಿ ಪುತ್ರ ಅಂತ ಹೇಳಿದ್ರು ಕೂಡ ಲಕ್ಷಾರ್ಥದಲ್ಲಿ ಕೌಂತೆ. ಹಾಗಾಗಿ ದಾರಿ ನಡೆಯುವ ಕಾಲಿನಲ್ಲಿ ಮುಳ್ಳಿನ ನಟ್ಟರೆ ತನ್ನ ಗಮ್ಯಸ್ಥಾನವನ್ನು ಸೇರಲಾರರು. ನಾ ಬಹಳ ಸಲ ಬಹಳ ವರ್ಷ ಹೇಳ್ತಾ ಬಂದೀನಿ, ಶ್ರದ್ಧೆ ಯಾಕೆ ಬೇಕಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಶ್ರದ್ಧೆ, ನಂಬಿಕೆ ಅನ್ನುವುದು ಬಹು ಮುಖ್ಯವಾದ ವಿಚಾರ. ಈ ನಂಬಿಕೆಯನ್ನ ಒಂದು ಕಡೆ ಇಟ್ಟು ನಾವೆಷ್ಟು ಶಾಸ್ತ್ರಗಳನ್ನ, ಎಷ್ಟು ತತ್ವಮಸಿ ಮಹಾವಾಕ್ಯವನ್ನ ತಿಕ್ಕಿ 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 ನೋಡಿದ್ರು ಕೂಡ ನಮಗ ಆತ್ಮಜ್ಞಾನ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಸೂಜಿಗೆ ಗಂಟೆ ಇಲ್ಲದ ದಾರ ಪುಣಿಸಿವಿ ನಾವು. ಗಂಟಿಲ್ಲದ ಹೊಲಿಗೆ ವಿಶ್ವಾಸವಿಲ್ಲದ ಶಾಸ್ತ್ರ. ಇಲ್ರಿ ನಮ್ಮಲ್ಲಿ ಬಹಳ ವಿಶ್ವಾಸ ಅದ, ಎಲ್ಲೋ ಒಂದು ಚೂರು ನಮ್ಗ ಸಂಶಯ ಆದಂತ್ರಿ ಕೆಲವು ಮಂದಿ. ಎಲ್ಲ ವಿಶ್ವಾಸ ಅದ,
ಎಲ್ಲೋ ಒಂದು ಚೂರು. ಆ ಚೂರನ ಏನಾದ ಹೇಳಪ್ಪ ಅಂದ್ರೆ ಇಲ್ಲಿ ಬಿಡಪ್ಪ, ಅಲ್ಲಿಗೆ ಕತೆ ಮುಗಿಸ್ಬಿಡ್ತಾರ. ಎಲ್ಲಿ ಬಿಡ, ಆ ಚೂರು ಕೂಡ, ಚೂರಂದ್ರೆ ಎಳ್ಳು ಕಾಳಿನಷ್ಟು ಕೂಡ ಸಂಶಯ ಇರಬಾರದು ಶಾಸ್ತ್ರದಲ್ಲಿ ಅಂತ ಹೇಳಿದ್ರು. ಗುರುವಾಕ್ಯದಲ್ಲಿ, ಶಾಸ್ತ್ರದಲ್ಲಿ ಅವರು ಸಂಸಾರದಲ್ಲಿ ಅವಿಶ್ವಾಸ ಮಾಡು, ಅವರಿಂದ ನಿನಗೇನಾಗದ, ನಿನ್ನಿಂದ ಅವ್ರಿಗೇನಾಗದ. ಅವ್ರ ಸಂಸಾರ ಅವರಿಗೆ, ನಿನ್ನ ಸಂಸಾರ ನಿನಗೆ. ಆದರೆ ಶಾಸ್ತ್ರಗಳಲ್ಲಿ, ವೇದ ವಾಕ್ಯಗಳಲ್ಲಿ ಮಾತ್ರ ಶ್ರದ್ಧಾವಾನ್ ಲಭತೆ ಜ್ಞಾನ. ಎಲ್ಲ ಬಹಳ ವಿಶ್ವಾಸ ಆದರೆ ಎಲ್ಲದಲ್ಲಿ ಬಹಳ ಚಲೋ. ಸ್ವಲ್ಪ ಅದ, ಸ್ವಲ್ಪನೇ ಬಹಳ ಹಾಳು ಮಾಡ್ತದಂತ. ಹೇಗೆಂದ್ರೆ ಕಾಲಲ್ಲಿ ನೆಟ್ಟ ಮುಳ್ಳು, ಕಣ್ಣಲ್ಲಿ ಬಿದ್ದಂಥ ಸಣ್ಣ ಧೂಳು, ಮನಸ್ಸಿನಲ್ಲಿ ಇಟ್ಟಿರುವಂಥ ಅಲ್ಪ ಸಂಶಯ. ಮುಳ್ಳು ನಿನಗೆ ಕಾಲಲ್ಲಿ ನೆಟ್ಟದ್ದು ಅದೇನು ಬಹಳ ದೊಡ್ಡದಲ್ಲ, ಕಣ್ಣಿಗೆ ಕಾಣಲಾದ ಸೂಕ್ಷ್ಮವಾದ ಒಂದು ಮುಳ್ಳನ್ನು ನಟ್ರೆ ದಾರಿ ನಡಿಲಿಕ್ಕೆ ನಿನಗೆ ಆತಂಕ ಮಾಡುತ್ತದೆ. ಮುಳ್ಳು ದೊಡ್ಡದ, ಅದೇನು ಪಾದದಷ್ಟು ಅದೇನು. ಕಣ್ಣಿಗೆ ಕಾಣಲಾದಂಥ ಒಂದು ಸಣ್ಣ ಚೂರ ಮುಳ್ಳು ನಿನಗೆ ಆತಂಕ ಆದಿಲ್ಲ. ಕಣ್ಣಲ್ಲಿ ಬಿದ್ದಂಥ ಧೂಳು, ಕಣ್ಣಿನಲ್ಲಿ ಧೂಳನ್ನುವುದು ಒಂದು ಗೋಲಿ ಆಕಾರವಾಗಿ ಅಥವಾ ಒಂದು ಗುಂಡಿನ ಆಕಾರವಾಗಿ ಧೂಳು ಬೆಳೆಯಂಗಿಲ್ಲ. ಕಣ್ಣಿಗೆ ಕಾಣಲಾದಂಥ ಸೂಕ್ಷ್ಮವಾದ ಧೂಳು. ಆ ಸೂಕ್ಷ್ಮವಾದ ಸಣ್ಣ ಧೂಳು ನಿನಗೇನು ಆತಂಕ ಮಾಡ್ತದಂದ್ರೆ, ನೀನು ನೋಡುವಂಥ ಪ್ರಪಂಚ ಲೋಕವನ್ನೇ ಕಾಣಲಾರ್ದಂಗೆ ಮಾಡ್ತದ ಸಣ್ಣ ಧೂಳು. ಕಾಣ್ತದೇನ ಅವಾಗ? ಕಾಣೋದಿಲ್ಲ. ಮತ್ತು ನೋಡೋದೇನದ ನೀನು? ಎಷ್ಟು ಸಾಮರ್ಥ್ಯ ಆದ ಕಣ್ಣಿಗೆ. ಆಕಾಶದಲ್ಲಿರುವಂಥ ನಕ್ಷತ್ರ ಮೊದಲು ಮಾಡಿಕೊಂಡು ಸೂರ್ಯ ಚಂದ್ರಾದಿಗಳನ್ನು ಮತ್ತು ಅನಂತ ರೀತಿಯ ಕಾರ್ಯಗಳನ್ನು ಆಕಾಶದಲ್ಲಿ ನಡೆಯುವುದನ್ನು ಇಲ್ಲಿಂದ ನೋಡ್ತಕ್ಕಂಥ ಕಣ್ಣಿಗೆ ಸಣ್ಣ ಧೂಳು ಬಿದ್ದರೆ ನಿನ್ನ ಕೈನೇ ನಿನ್ನ ಕಾಣಂಗಿಲ್ಲ. ನಿನ್ನ ಕೈ, ನಿನ್ನ ಕೈಯಲ್ಲಿರುವಂಥ ಗೆರೆಗಳೇ ನಿನ್ನ ಕಾಣಂಗಿಲ್ಲ. ಯಾಕಪ್ಪ ಅಂದರೆ ಧೂಳಿನ ಅದು ಪ್ರಯತ್ನ, ಅದು ಧೂಳು. ಅದರಂತೆ ಮನಸ್ಸಿನಲ್ಲಿ ಶಾಸ್ತ್ರಗಳಲ್ಲಿ ಬಹಳ ವಿಶ್ವಾಸ ಆದರೆ ಆದರೆ ಸ್ವಲ್ಪ ನಮಗೆ ಅವಿಶ್ವಾಸ ಅದ ಅಂದರೆ ಅಲ್ಪ ಸಂಶಯಂ ಆತ್ಮಜ್ಞಾನ ವಿನಶ್ಯತೆ ಅಂತ. ಸಣ್ಣ ಸಂಶಯ ಏನು ಮಾಡಿತು, ಸಣ್ಣ ಮುಳ್ಳು ಏನು ಮಾಡಿತು, ಸಣ್ಣ ಧೂಳು ಏನು ಮಾಡಿತು, ಈ ಸಣ್ಣ ಸಂಶಯ ಅನ್ನುವಂಥದ್ದು ಆತ್ಮಜ್ಞಾನ ವಿನಶ್ಯತೆ. ಅಷ್ಟು ತಾಕತ್ತದ. ಆ ಕಾರಣದಿಂದ ಮನುಷ್ಯನ ಅಂತಃಕರಣದಲ್ಲಿ ನಮಗೆ ಬಹಳ ಆಸೆ ಇಲ್ಲದೆ ಸ್ವಲ್ಪ ಅದ, ಬಹಳ ಕ್ರೋಧ ಇಲ್ಲದೆ ಸ್ವಲ್ಪ ಅದ. ನಾವೇನು ಬಹಳಷ್ಟು ಲೋಭಿಗಳಲ್ರಿ, ಸ್ವಲ್ಪ ಲೋಭಿಗಳು ಅಂತ ಇದ್ರೆ ಈಗಾಗಲೇ ಹೇಳಿದಂಥ 3 ದುಷ್ಟ ಗುಣಗಳು ಇರುವವರೆಗೆ ಉತ್ತಮ ಗತಿಯನ್ನು ಪಡೆಯಲಾರದು. ಮುಳ್ಳಿಟ್ಕೊಂಡು ದಾರಿ ಹೆಂಗ್ ನಡಿತಿದ್ದಿ, ಧೂಳಿಟ್ಕೊಂಡು ಆಕಾಶ ಹೆಂಗ್ ನೋಡ್ತಿದ್ದಿ, ಸಾಧ್ಯ ಇಲ್ಲ. ಅದರಂತೆ ಸಂಶಯ ಅನ್ನೋದಿಟ್ಟುಕೊಂಡು ಉತ್ತಮ ಗತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಿ? ಅವ್ರ ವಿಚಾರವನ್ನು ಹೇಳಿ ನಮ್ಗ ಬಿಟ್ಟಾರ. ನೀವು ಬೇಕಾದ್ರೆ ಹಿಡ್ಕೋರಿ, ಸಾಕಾದ್ರೆ ಬಿಡ್ರಿ ಅಂದ್ರು. ಆ ಕಾರಣದಿಂದ ಅವುಗಳನ್ನು ತೊಲಗಿಸಿದರೆ ಸಹಜ. ದಾರಿ ನಡೆಯುವಾಗ ಮುಳ್ಳು ಚುಚ್ಚೋದು ಸಹಜ, ಹೊರಗೆ ಹೋದಾಗ ಧೂಳು ಬಿಡೋದು ಸಹಜ. ಇಲ್ಲ ಅಂತೇಳಿ ನಾವು ಹಾಗೆ ಬಿಡ್ತೀವೇನೋ. ಆ ಮುಳ್ಳನ್ನು ತೆಗೆದು ಹಾಕಿದ ತಕ್ಷಣ, ಧೂಳನ್ನು ಹೊರಗೆ ತೆಗೆದ ತಕ್ಷಣ ಹೇಗೆ ನಿರಾಯಸವಾಗಿ
ಆಯಾಸ ಇಲ್ಲದೆ ನಾವು ಊರಿಗೆ ಹೋಗ್ಬೋದು, ಆಯಾಸ ಇಲ್ಲದೆ ಇದೇ ಕಣ್ಣುಗಳಿಂದ ಜಗತ್ತು ಪ್ರಪಂಚವನ್ನು ನೋಡ್ಬೋದು. ಅದೇ ಪ್ರಕಾರ ಆಯಾಸ ಇಲ್ಲದೆ ಈ ಗುಣಗಳನ್ನು ತೆಗೆದು ಹಾಕಿದ್ರೆ ಮುಳ್ಳು ತೆಕ್ಕಂತಿದ್ದೋ ಇಲ್ಲ ನೀನು. ಅದಕ್ಕಾದ್ರೆ ಬುದ್ಧಿ ಆದ ದುಷ್ಟ ಗುಣಗಳನ್ನು ತೆಗೆದುಕೊಳ್ಳಲಿಕ್ಕೆ ಬುದ್ಧಿ ಇಲ್ಲಂದ್ರೆ ನಿನಗೇನಾಗ್ತದ ಅಂದ್ರೆ ಕಣ್ಣಿಗೆ ಕುರುಡತ್ತು ಬರ್ತದ, ಕಾಲಿಗೆ ಅದೇನಂತಾರಲ್ಲ ಕೇಡಾಗ್ತದ. ಅದರಿಂದ ಕಾಲನ್ನೇ ತೆಗೆದು ಹಾಕ್ಬೇಕಾಗ್ತದ, ಕಣ್ಣನ್ನು ಕಿತ್ತಿ ಹಾಕ್ಬೇಕಾಗ್ತದೆ. ಅದರಿಂದ ಈ ತೆಗಿಲಿಲ್ಲ ಅಂದ್ರೆ ಮುಕ್ತಿಯಿಂದ ನಿನಗೆ ಹೊರಗೆ ಹಾಕ್ಬೇಕಾಗ್ತದೆ, ಮೋಕ್ಷದಿಂದ ಹೊರಗೆ ನೀನು. ಆ ಕಾರಣದಿಂದ ತನ್ನ ಹಿತವನ್ನ ಮಾಡಿಕೊಳ್ಳುವನು. ಅಜೀರ್ಣ ವ್ಯಾಧಿ ಇರುವವನಿಗೆ ಅನ್ನವು ರುಚಿಸದಂತೆ. ಇದು ಬಹಳ ಸಹಜ ಹೇಳ್ತೇನೆ ನಾನು. ಯಾಕಂದ್ರೆ ಅಜೀರ್ಣಶ್ಯ ಅಮೃತ ವಿಷಂ ಅಂತ ಅದು ಶಾಸ್ತ್ರ. ಏನೇ ಊಟ ಮಾಡಲಿ ನೀರೇ ಜೀರ್ಣ ಆಗಲಾರ್ದಾಗ ಅನ್ನವನ್ನ ಅಮೃತವನ್ನ ಅವನ ಮುಂದೆ ಇಟ್ಟರೆ ಅವನಿಗೆ ಆಲಸ್ಯ ಆಗ್ತದೋ, ಅದ್ರ ಮೇಲೆ ಆಪೇಕ್ಷೆ ಆಗ್ತದೋ? ಆಲಸ್ಯನೇ ಆಗ್ತದ. ಯಾಕ? ಆಸೆ ಏನಾದಪ್ಪ ಒಳಗೆ ಜೀರ್ಣ ಆಗದಿದ್ರೆ ಅದು ವಾಂತಿನೇ ಆಗ್ತದ. ಅದರಂತೆ ಕಾಮ ಕ್ರೋಧಾದಿಗಳು ಇರುವವರಿಗೆ ಯಾರೆಲ್ಲವ ಅವರಿಗೆ ಸತ್ಸಂಗವು ಸದ್ಗುಣವು ರುಚಿಸಲಾರದು. ಅವ್ರಿಗೆ ಸತ್ಸಂಗ ಅವರಿಗೆ ಪ್ರೇಮ ಆಗೋದಿಲ್ಲ, ಪ್ರೀತಿ ಹುಟ್ಟೋದಿಲ್ಲ. ಆಮೇಲೆ ಮತ್ತೆ ಸದ್ಗುಣಗಳಿಗೆ ಅವರ ಮನಸ್ಸು ರುಚಿಸೋದಿಲ್ಲ. ದುರ್ಗುಣಗಳೇ ಬಹಳ ರುಚಿ ಆಗ್ತವ, ಸದ್ಗುಣಗಳು ರುಚಿ ಆಗೋದಿಲ್ಲ ಅವರಿಗೆ. ಹಾಗಾಗಿ ಕಾಮ ಕ್ರೋಧಾದಿಗಳು ತೊಲಗಿ ಹೋದರೆ ಸತ್ಸಂಗ ಸದ್ಗುಣಗಳು ರುಚಿ ಆಗುತ್ತವೆ. ಈಗ ಬಹಳ ಹೇಳಿ ನಾನು ಇರುವೆ ದೃಷ್ಟಾಂತ ಕೊಟ್ಟೇನೆ. 2 ಇರುವೆ ಬಹಳ ಬರಗಾಲ ಬಂತು. ಅಲ್ಲಿ ಇಲ್ಲಿ ಸಿಹಿ ಪದಾರ್ಥಗಳು ಸಿಗದಿದ್ದಂಥ ಪ್ರಸಂಗದಲ್ಲಿ ಅವೆರಡು ಮಾತಾಡಿದವು, ನಾವು ಇಂಥ ಬರಗಾಲದಲ್ಲಿ ಬದುಕುವುದು ಹೇಗೆ ಅಂತ ವಿಚಾರ ಮಾಡಿ ಅವು ವಿಚಾರ ಮಾಡಿದವು. ಇಲ್ಲ, ಇಲ್ಲಿನ ಬಿಟ್ಟು ಮುಂದಿನ ಮಾರ್ಗವಾಗಿ ಹೋಗೋಣ, ಎಲ್ಲಿ ನಮಗೆ ಸಿಹಿ ಸಕ್ಕರೆ ಅನ್ನೋದು ಸಿಗುತ್ತದ ಅಲ್ಲಿ ಬದುಕೋಣ ಅಂತ ವಿಚಾರ ಮಾಡಿ 2 ಹೊರಟು. ಇದು ದೃಷ್ಟಾಂತ ಅಂತ ತಿಳ್ಕೊಬೇಕಷ್ಟೆ. 2 ಹೋಗ್ತಾ ಹೋಗ್ತಾ ಹೋದಾಗ ಮುಂದೆ ಒಂದು ಊರಲ್ಲಿ 2 ದಾರಿ ಬಂದವು. 2 ದಾರಿ ಬಂದಾಗ ಅನುಮಾನ ಆಯಿತು. ಇಬ್ಬರು ಈ ದಾರಿಗೆ ಹೋದ್ವಿ ಎಡಕಂದ್ರೆ ಬಹಳ ದಾರಿ ನಡೆದ ಮೇಲೆ ಅಲ್ಲಿ ಸಿಗದಿದ್ರೆ ಮತ್ತೆ ವಾಪಸ್ ಬಂದು ಮತ್ತೆ ಈ ದಾರಿಗೆ ಹೋಗ್ಬೇಕಾಗ್ತದ ಹುಡುಕದ. ಅದಕ್ಕೆ ಸಮಯ ವ್ಯರ್ಥ ಆಗ್ತದ. ಒಂದು ಕೆಲಸ ಮಾಡೋಣ, ಈ ದಾರಿ ಹಿಡ್ಕೊಂಡು ನೀನು ಹೋಗು, ಈ ದಾರಿ ಹಿಡಿದು ನಾನು ಹೋಗ್ತೀನಿ. ಎಲ್ಲಿ ನಮಗೆ ಬೇಕಾದ ಪದಾರ್ಥ ಸಿಗುತ್ತದ ಸಿಕ್ಕಾಗ ನಾಳೆ ಇದೇ ದಾರಿಯಲ್ಲಿ ಬಂದು ಕೂಡೋಣ. ನಿನಗೆ ಸಿಕ್ಕಿದ್ರೆ ಈ ಕಡೆ ಹೋಗೋಣ, ನನ್ನ ದಾರಿ ಸಿಕ್ಕರೆ ಈ ಕಡೆ ಹೋಗೋಣ ಅಂದು ಆಗ್ಲಂತ ಸಮಂಜಸವಾದ ಒಪ್ಪಿಕೊಂಡು ಒಂದು ಎಡಕ್ಕೆ ಒಂದು ಬಲಕ್ಕೆ ಹೋಯಿತು. ಎಡಗಡೆ ಹೋದಂಥ ಇರುವೆಗೆ ಬರೇ ಉಪ್ಪಿನ ಗುಡ್ಡನೇ ಸಿಗ್ತದ, ಎಲ್ಲಿ ನೋಡಿದ್ರೆ ಉಪ್ಪು. ಬಲಗಡೆ ಹೋದಂಥ ಇರುವೆಗೆ ಸ್ವಲ್ಪ ದೂರ ಹೋದಾಗ ಸಕ್ಕರೆ ಗುಡ್ಡವೇ ಸಿಗ್ತದೆ. ಇದಕ್ಕೆ ಉಪ್ಪು, ಅದಕ್ಕೆ ಸಿಹಿ. ಆವಾಗ 2 ವಿಚಾರ ಮಾಡಿದವು, ನಾಳೆ ಇಷ್ಟು ಟೈಮಿಗೆ ಅಲ್ಲೇ ಇರಬೇಕಂತ ಮಾತಾಡಿವಿ, ಏನು ಆದಂತ ಗೊತ್ತಾಗ್ಯದ ಅಂತ ಪರಸ್ಪರ ವಿಚಾರ ಮಾಡೋಣ ಅಂತ 2 ಒಂದೇ ದಾರಿ ಬಂದು ಕೂಡಿ ಉಪ್ಪಿನ ಗುಡ್ಡದ ಹೇಳ್ತು, ಏನಪ್ಪಾ ಈ ಮಾರ್ಗದಲ್ಲಿ ಬರೇ ಉಪ್ಪಾದ, ನಿನಗೇನು ಸಿಕ್ತು ಅಂದ್ರೆ ನನಗೆ ಬರೇ ಸಕ್ಕರೆ ಗುಡ್ಡನೇ ಆದ. ಬರೇ ಸಕ್ಕರೆ ಅಗಳಲ್ಲ, ಸಕ್ಕರೆ ಗುಡ್ಡನೇ ಆದ. ನಾವಷ್ಟೇ ಅಲ್ಲ, ನಮ್ಮ ಇಡೀ ವಂಶ ಕೂಡ ತಿಂದರೆ ಸವಿಲಾರದಷ್ಟು ಸಿಹಿ ಅಲ್ಲಿ ಆದಂದು. ಭಾಳ ಹಸಿವಾಗಿತ್ತು, ನಡಿ ಹೋಗೋಣಂತ ಬೆಳಗ್ತಾ ಸಕ್ಕರೆ ಗುಡ್ಡಕ್ಕೆ ಬಂದು
ಬಂದಾಗ ಈ ಸಕ್ಕರೆ ಗುಡ್ಡವನ್ನು ನೋಡಿದಂಥ ಇರುವೆ ಅದು ಆದಷ್ಟು ಬೇಗ ತಿನ್ನಲಿಕ್ಕೆ ಪ್ರಯತ್ನ ಮಾಡಿತು. ಈ ಉಪ್ಪಿನ ಗುಡ್ಡದಿಂದ ಬಂದಂಥ ಇರುವೆ ಆ ಸಕ್ಕರೆ ಗುಡ್ಡವನ್ನು ಬಾಯಿ ಹಾಕ್ತು. ಆದ್ರೆ ಅದರ ಬಾಯಿಗೆ ಬರೀ ಉಪ್ಪುಪ್ಪೆ ಆಯ್ತು ನೋಡ್ರಿ, ಉಪ್ಪುಪ್ಪೇನೆ. ಏನೋ ನಾನು ಉಪ್ಪಿನ ಗುಡ್ಡ ಏನು ನೋಡಿ ಬಂದಿದ್ದೆ, ಅದೇ ಗುಡ್ಡಕ್ಕೆ ಸಕ್ಕರೆ ಗುಡ್ಡ ಅಂತ ಕರ್ಕೊಂಬಂದಿದ್ದೆ, ನನಗೆ ಮೋಸ ಮಾಡ್ಬೇಕಂತ ವಿಚಾರ ಮಾಡಿದ್ದೇನು ಅಂತ ಕೇಳಿತು. ಇಲ್ಲೋ ಮರಾಯ, ಇದು ಸಕ್ಕರೆ ಗುಡ್ಡನೇ ಆದ, ನಾನೇನು ಸುಳ್ಳು ಹೇಳ್ತೇನೆ ನಿನಗ? ಸುಳ್ಳು ಹೇಳಂಗಿದ್ರೆ ಮತ್ತೆ ವಾಪಸ್ ಯಾಕೆ ಬಂದು ಹೇಳ್ತಿದ್ದೆ? ನಿನಗೆ ಸಿಗಬಾರ್ದು ಅಂದ್ರೆ ನಾ ಬರ್ತಿದ್ದಿಲ್ಲ, ಇಲ್ಲೇ ಸುಖವಾಗಿರ್ತಿದ್ದೆ. ನಿನಗೂ ಈ ಸಿಹಿ ಆಗಲಿ ಅಂತ ಬಂದಿನಿ, ನೋಡೋಣ. ಮತ್ತೆ ಬಾಯಿ ಹಾಕ್ತು, ಮತ್ತೆ ಉಪ್ಪನೇ ಬಂತು. ಆವಾಗ ಇಲ್ಲ, ಉಪ್ಪನೇ ಆದ. ಆವಾಗ ಇರುವೆ ಇತ್ತು, ಅದನ್ನು ದಿಟ್ಟಿಸಿ ನೋಡಿದಾಗ ಉಪ್ಪಿನ ಗುಡ್ಡದಲ್ಲಿ ಹಸುವಿನಿಂದ ಈ ಕಡೆ ಬರುವಾಗ ಒಂದು ಉಪ್ಪಿನ ಹರಳನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಬಂದಿತ್ತು. ಅದು ಎಲ್ಲಿವರೆಗೆ ಅಂದರೆ ಸಕ್ಕರೆ ಗುಡ್ಡಕ್ಕೆ ಬರೋ ಪರ್ಯಂತರವಾಗಿ ಬಾಯಲ್ಲಿ ಉಪ್ಪಿನ ಹರಳೇ ಇತ್ತು. ಅದಕ್ಕೆ ಆ ಹರಳನ್ನು ಬಾಯಲ್ಲಿ ಇಟ್ಟುಕೊಂಡು ಸಕ್ಕರೆಯನ್ನು ತಿಂದರೆ ಸಿಹಿ ಆಗ್ತದೇನದು. ತಾತ್ಪರ್ಯ ಏನಂದ್ರೆ, ನಾವು ಉಪ್ಪನ್ನ ಬಾಯಲ್ಲಿಟ್ಟುಕೊಂಡು ಸಕ್ಕರೆನ ತಿಂದ್ರೆ ಸಕ್ಕರೆ ಉಪ್ಪು ಆಗ್ತದೆ, ಸಿಹಿ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗಿತ್ತು ಅಂದರೆ, ಮೊದಲಿದ್ದ ಬಾಯಲ್ಲಿದ್ದನ್ನು ಬಿಡು, ಈಗ ನೋಡೋಂಥದ್ದು. ಆವಾಗ ನೋಡಿದಾಗ ಆಶ್ಚರ್ಯ ಆಯಿತು, ಹೌದಲ್ಲ ಸಕ್ಕರೆ ಗುಡ್ಡನೇ ಆದ. ಇಷ್ಟತನ ಯಾಕಾಗಲಿಲ್ಲ? ಉಪ್ಪನ್ನ ಬಾಯಲ್ಲಿ ಇಟ್ಕೊಂಡಿದ್ದಲ್ಲ, ಅದು ಬಿಡೋವರೆಗೂ ಇದು ಸಿಹಿ ಆಗೋದಿಲ್ಲ ಅಂತ. ಅದರಂತೆ ಸತ್ಸಂಗ, ಸನ್ಮಾರ್ಗ, ಸದ್ಗುಣ, ಮೋಕ್ಷ ಇವೆಲ್ಲ ಯಾಕೆ ಹಿಡಿಸಂಗಿಲ್ಲ ಅವ್ರಿಗಂದ್ರೆ, ದುರ್ಗುಣಗಳೇನಾವಲ್ಲ ಅವು ಮನುಷ್ಯನಲ್ಲೇ ಇರುವವರೆಗೂ ಸತ್ಸಂಗ ಸದ್ಗುಣಗಳು ರುಚಿ ಆಗೋದಿಲ್ಲ ಅಂತ. ಅದು ಆ ಇರುವಿಗೆ ಸಕ್ಕರೆ ರುಚಿ ಆಯ್ತೇನು? ಆಗಲಿಲ್ಲ. ಅದರಂತೆ ಜಗತ್ತಿನಲ್ಲಿ ಅಸುರಿ ಗುಣಗಳೇನಾರಲ್ಲ. ಜಗತ್ತಿನ ಯಾರನ್ನಾರು ನೋಡ್ರಿ, ಅವ್ರಿಗೆ ಹಿಡಿಸಂಗಿಲ್ಲ. ಯಾಕಂದ್ರೆ ಅವರಲ್ಲಿ ಇರುವಂತ ಕೆಟ್ಟ ಗುಣಗಳೇ ಅವುಗಳು ಬಿಡುವವರೆಗೂ. ಯಾಕಂದ್ರೆ ರಾವಣನಿಗೆ ವಿಭೀಷಣ ಬೋಧ ಮಾಡಿದಲ್ಲ, ವಿಭೀಷಣ ರಾವಣನಿಗೆ ಬೋಧ ಮಾಡಿದ ಯಾವಾಗ ಅಂದರೆ ವನವಾಸ ಕಾಂಡದಲ್ಲಿ ಸೀತಾದೇವಿ ರಾಮನ ಧರ್ಮಪತ್ನಿ, ಆಕೆ ಪಾರ್ವತಿ, ಅವರ ಮೇಲೆ ಹಗೆಯನ್ನು ಮಾಡಿ ದುಸ್ಸಾಹಕ ಕೈಯನ್ನು ಹಾಕಿ ಬಂಗಾರದಂಥ ಲಂಕೆಗೆ ಬೆಂಕಿಯನ್ನು ಹಚ್ಚುವಂಥ ಪ್ರಯತ್ನ ಮಾಡಬೇಡ, ನಾನು ಹೇಳೋ ಮಾತನ್ನು ಕೇಳು ಕೇಳು ಅಂತ ಎಷ್ಟು ಸಲ ವಿಭೀಷಣ ಹೇಳಿದ. ವಿಭೀಷಣ ಹೇಳಿಲ್ಲ ರಾವಣಗೆ. ಆದರೆ ವಿಭೀಷಣನ ಮೇಲೆ ವೈರತ್ವ ಮಾಡಿದ ವಿನಃ ವಿಭೀಷಣನ ಮಾತು ರಾವಣನಿಗೆ ರುಚಿಸಲಿಲ್ಲ. ಯಾಕೆ ರುಚಿಸಲಿಲ್ಲ? ಕಾಮಾತೂರ್ಣಂ ನ ಭಯ ನ ಲಜ್ಜಂ ಅಂತ. ಅವನ ಕಾಮದಿಂದ ಮದ ತುಂಬಿತ್ತು ಅವನಿಗೆ. ಹಾಗಾಗಿ ಯಾರ ಒಳ್ಳೆಯ ಮಾತುಗಳನ್ನು ಹಿತ ಆಗಲಿಲ್ಲ. ಅದರಂತೆ ಮತ್ತೆ ಇಲ್ಲಿ ಪ್ರಹ್ಲಾದನ ಬೋಧೆಯು ಹಿರಣ್ಯ ಕಶ್ಯಪನಿಗೆ ರುಚಿಸಲಿಲ್ಲ. ಪ್ರಹ್ಲಾದ ಬೋಧೆ ಹಿರಣ್ಯ ಕಶ್ಯಪ ಯಾರಲ್ಲ, ಹಡದ ತಂದೆ. ದೇವರು ಆ ಪರಮಾತ್ಮ ಸರ್ವಾಂತರ್ಯಾಮಿಯಾಗಿ ಅಂತ ಹೇಳಿದ. ಆದರೆ ದೇವರು ಅಂದ ತಕ್ಷಣ ದುಷ್ಟ ಗುಣಗಳಿಂದ ಅವನಿಗೆ ಪ್ರಹ್ಲಾದನ ಮಾತಿನ ಮೇಲೆ ವಿಶ್ವಾಸ ಬರದ ಒತ್ತಡಿಗಿರಲಿ. ಆ ಶಬ್ದಕ್ಕೆ ಹೇಳಿದ್ರೆ ಅವನು ರಕ್ಕಸ ಆಗ್ತಿದ್ದ. ಕೊನೆಗೆ ಅವನ ಗತಿ ಏನಾಯಿತು? ಮತ್ತು ರಾವಣನ ಗತಿ ಏನಾಯಿತು? ಅದೇ ರೀತಿಯಾಗಿ ವಿದುರನ ಬೋಧೆಯು ದುರ್ಯೋಧನಿಗೆ ರುಚಿಸಲಿಲ್ಲ. ವಿದುರ ನೀತಿ ಅಂತ ಒಂದು ನೀತಿ ಶಾಸ್ತ್ರನೇ ಅದ.
ನಾರದ ನೀತಿ, ವಿದುರ ನೀತಿ, ಚಾಣಕ್ಯ ನೀತಿ ಅಂತ ಪ್ರಸಿದ್ಧವಾದ ನೀತಿ. ವಿದುರ ಎಷ್ಟು ಪರಿಪರ್ಯಂತರವಾಗಿ ಆ ದುರ್ಯೋಧನಿಗೆ ತಿಳಿಸಿ ಹೇಳಿದರೂ ಕೂಡ ಆತನಿಗೆ ಹಿತ ಅನಿಸಲಿಲ್ಲ. ಅವನ ಮಾತುಗಳು ಕೆಟ್ಟವಂತ ಅನಿಸ್ತೇವಿನ ಒಳ್ಳೆ ಮಾತುಗಳಂತ ಅನಿಸಲಿಲ್ಲ. ದುರ್ಯೋಧನನ ಸ್ಥಿತಿ ಹೇಗಾಯಿತು? ಅದರಂತೆ ಬಸವಣ್ಣನವರ ಬೋಧೆಯು ಬಿಜ್ಜಳನಿಗೆ ಹಿತವಾಗಲಿಲ್ಲ. ರುಚಿ ಅಂದ್ರೆ ಹಿತ. ಹಿತ ಅಂದ್ರೇನು? ಸುಖ ಅನ್ಸಂಗಿಲ್ಲ, ದುಃಖದ ಮಾತುಗಳೇ. ಬಿಜ್ಜಳನಿಗೆ ಬಸವಣ್ಣ ಏನೇನು ಹೇಳಿದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಬಿಜ್ಜಳನಿಗೆ ಆ ಮಾತುಗಳು ಹಿತ ಆಗಲಿಲ್ಲ. ಬಸವಣ್ಣ ನನ್ನ ರಾಜ್ಯದಲ್ಲಿ ಇದ್ದು ನನ್ನ ಮೇಲೆ ಅಸೂಯೆಯನ್ನು ಇಟ್ಟುಕೊಂಡು ನನ್ನನ್ನು ಹಾಗೆಯೇ ವೈರತ್ವದಿಂದ ನನಗೆ ಕೇಡನ್ನೇ ಮಾಡಲಿಕ್ಕೆ ಹೊಂಟಂತವನೇ ಅಂತ ತಿಳ್ಕೊಂಡಿದ್ದ. ಮಹಾತ್ಮ ಬಸವಣ್ಣ ಅಂತ ಎಂದು ಭಾವನೆ ಬರಲಿಲ್ಲ. ಬಸವಣ್ಣವರಲ್ಲಿದ್ದಂಥ ಗುಣ ಬಿಜ್ಜಳಲ್ಲಿ ಇದ್ವೇನು? ಇಲ್ಲ. ಆದರೂ ಕೂಡ ಬಸವಣ್ಣನವರ ಗುಣಗಳೇ ರಾಕ್ಷಸ ಗುಣಗಳಾದವು, ಬಿಜ್ಜಳನ ಗುಣಗಳೇ ದೈವೀ ಗುಣಗಳಾದವು. ಆದ್ರೆ ಕೊನೆಗೆ ಬಿಜ್ಜಳನ ಗತಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಹಿತ ಆಗೋದಿಲ್ಲ ಅಂತ ಅವ್ರಿಗೆ. ಹೀಗೆ ಅಕ್ಕ ಮಹಾದೇವಿಯ ಬೋಧೆಯು ಕೌಶನಿಗೆ ರುಚಿಸಲಿಲ್ಲ. ಅಕ್ಕ ಮಹಾದೇವಿ ಬಿಜ್ಜಳನಿಗೆ ಎಂಥ ಹಿತವಾದ ಮಾತನ್ನ, ಸುಖದ ಮಾತನ್ನ ಹೇಳಿದ್ರು ಕೂಡ ಬಿಜ್ಜಳನಿಗೆ ಏನಾದರೂ ಅರಿವಾಯ್ತೇನು ಅಂದ್ರೆ ಇಲ್ಲ. ಕೌಶಿಕ ಕೊನೆಗೇನಾದ ಕೌಶಿಕನ ಗತಿ ಅದೋ ಗತಿನಾಯಿತು. ಅದೇ ಪ್ರಕಾರವಾಗಿ ಮೀರಾಬಾಯಿಯ ಬೋಧೆಯು ರಾಣ ಅಂತಿದ್ದ, ಅವನಿಗೂ ರುಚಿ ಆಗಲಿಲ್ಲ, ಕೆಟ್ಟವನಿಸಿದವು. ಹೀಗೆ ಇವರಿಗೆ ರುಚಿ ಆಗದೆ ಇರೋದಕ್ಕೆ, ಹಿತ ಆಗದೆ ಇರೋದಕ್ಕೆ ಕಾರಣ ಏನಪ್ಪ ಅಂತ ಇಲ್ಲಿ ಕಾರಣ ಹುಡುಕ್ತಾರೆ. ಇದಕ್ಕೆಲ್ಲ ಕಾರಣ ಅವರಲ್ಲಿ ಇರುವಂತ ಕಾಮ ಕ್ರೋಧಾದಿಗಳು, ಲೋಭ ಮದ ಮತ್ಸರ ಅನ್ನುವಂಥ ದುರ್ಗುಣಗಳೇ ಕಾರಣ, ಮತ್ತೊಂದು ಕಾರಣ ಅಲ್ಲ. ಅದೊಂದಿಲ್ಲ ಕಾರಣ. ಹಾಗಾಗಿ ಸದ್ಬೋಧೆ ಕಾರ್ಯರೂಪದಲ್ಲಿ ಪರಿಣಮಿಸಬೇಕಾದರೆ ಅಂತಃಕರಣದಲ್ಲಿರುವ ಕಾಮ ಕ್ರೋಧಾದಿಗಳು ತೊಲಗಬೇಕು. ಸೂರ್ಯ ಚಂದ್ರರುಗಳು ರಾಹು ಕೇತುಗಳಿಂದ ಬಿಡುವಂತೆ, ಗಜೇಂದ್ರನು ಮೊಸಳೆ ಹಿಡಿತದಿಂದ ಬಿಡಲ್ಪಟ್ಟಂತೆ, ಬಂಧನದಲ್ಲಿ ಇರುವವನು ಕಾರಾಗೃಹದಿಂದ ಬಿಡಲ್ಪಟ್ಟಂತೆ, ಜೀವನು ಕಾಮ ಕ್ರೋಧ ಲೋಭಗಳಿಂದ ಬಿಡುಗಡೆಯಾಗಬೇಕು. 2-3 ದೃಷ್ಟಾಂತ ಕೊಟ್ಟರಲ್ಲ, ಮೊನ್ನೆ ಸುಗಪ್ಪನ ಇದನ್ನ ಹೇಳಿರ್ಬೇಕಂತ ಅನಿಸ್ತದೆ. ಅಂದ್ರೆ ಅವುಗಳ ಭಾವ ಅಭಾವನ್ನ ಬೆಳಗುವ ಸಾಕ್ಷಿ ಅಂತ ತಿಳಿಬೇಕಲ್ಲ. ಕೊನೆಗೆ ಬಿಡ್ಬೇಕಂದ್ರೆ ಹೆಂಗ್ ಬಿಡು? ಅವುಗಳಿಗೆ ಸಾಕ್ಷಿ ಅಂತ ತಿಳಿದು ಬಿಡು. ಅವುಗಳಿಗೆ ಸಾಕ್ಷಿ ಇದ್ದಿಲ್ಲ ನೀನು. ಕಾಮಕ್ರೋಧಾದಿಗಳು ಎಲ್ಲಿಯಾವ? ಮೊನ್ನೆನೇ ಹೇಳಿನ ನಾನು. ಇವು ಸೂಕ್ಷ್ಮ ತನುವಿನಲ್ಲೇ ಏಳುವಂಥ ವಾಸನೆಗಳು. ಏಳುವ ವಾಸನೆಗಳೇ ವಿನಃ ವಸ್ತುಗಳಲ್ಲ. ಇದನ್ನ ಗಮನದಲ್ಲಿಡಬೇಕು. ಅಲ್ಲಿ ಆನೆ ಮೊಸಳೆ, ಅಲ್ಲಿ ಆವೇನು ಇಲ್ಲಲ್ಲ. ಮತ್ತೆ ಕನಸಿನಾಗ ಒಬ್ಬನು ಆನೆ ಕಾಲ ಮೊಸಳೆ ಹಿಡದಂತ ಹಿಡುಗಾರಿ, ದುಃಖ ಆಗೋದಿಲ್ಲ, ತಲೆ ಬಿಡುಗಡೆ ಆಯಿತು. ಅಲ್ಲಿ ನಿಜವಾಗಿ ಆನೆ ಇಲ್ಲ, ಅಲ್ಲಿ ಮೊಸಳೆನೇ ಇಲ್ಲ, ಬರೇ ವಾಸನಲ್ಲ. ಆ ವಾಸನೆಗಳಾವಿನ ವಸ್ತುಗಳಿಲ್ಲ. ಅದರಂತೆ ಆ ವಸ್ತುವಿನ ವಾಸನೆಗಳನ್ನು ಬಿಡುವುದೇ ನಿಜವಾದ ವೈರಾಗ್ಯ. ವಸ್ತುಗಳನ್ನು ಬಿಡುವುದು ನಿಜವಾದ ವೈರಾಗ್ಯ ಅಲ್ಲ. ಪದಾರ್ಥಗಳನ್ನು ಬಿಡುವುದು ನಿಜವಾದ ವೈರಾಗ್ಯ ಅಲ್ಲ. ವೈರಾಗ್ಯ ಅಲ್ಲ ಅಂದರೆ ಪದಾರ್ಥಗಳನ್ನು ಹಿಡಿಯುವುದು ಕೂಡ ನಿನಗೆ ವೈರಾಗ್ಯ ಅಲ್ಲ.
ಬಿಟ್ಟಿನಿ ಮತ್ತು ಬಿಡ್ತೀನಿ ಅನ್ನುವುದು ಇದು ವೈರಾಗ್ಯ ಅಲ್ಲ. ಯಾಕಂದ್ರೆ ಶರೀರ ಇರುವವರೆಗೂ ಇದಕ್ಕೆ ಪ್ರಾರಬ್ಧದಲ್ಲಿ ದೊರಕಲೇನು, ಅದರಳು ಸಂತೃಪ್ತಿ. ಅಷ್ಟಕ್ಕೆ ಸೀಮಿತವಾಗಿದ್ರೆ ಇದು ನಿಜವಾದ ವೈರಾಗ್ಯ. ಸಂಸಾರದಲ್ಲಿ ಇದ್ದು ಕೂಡ ಸನ್ಯಾಸ ನೋಡು, ಸಂಸಾರದಲ್ಲಿ ಇರಬೇಕು, ಸನ್ಯಾಸ ಆಗಬೇಕಲ್ಲ. ಈ ರೀತಿ ತಿಳ್ಕೊಂಡಾಗ ಸನ್ಯಾಸ ಆಗದಂತ. ಹಾಗೆ ನೀನು ಹೇಗಿದ್ದೆ ಅಂದರೆ ಬೆಳಗುವ ವಸ್ತುವಿಗೆ ಬೆಳಗಲ್ಪಡುವ ವಸ್ತುಗಳ ಸಂಬಂಧವಿಲ್ಲ ಮತ್ತು ಪ್ರಸಿದ್ಧಿ ಅಂತ. ಈಗ ಲೈಟ್ ಅದ, ಇದೆಲ್ಲ ಗ್ರಂಥ ಪುಸ್ತಕ ನಾವು ನೀವು ಎಲ್ಲ ಕಾಣ್ತೀವಿ. ಇದರ ಸಂಬಂಧ ಅದಕ್ಕೆ ಆ ಬೆಳಕಿಗೆ ಏನಾದೇನು? ಬೆಳಕು ಇದೆಲ್ಲವನ್ನ ತಿಳಿತದ, ಅದು ಸಂಬಂಧ ಏನದ? ಅದು ಬೆಳಗ್ತದಷ್ಟೆ, ಸಂಬಂಧ ಇಲ್ಲ. ಈ ಗ್ರಂಥವನ್ನು ನೀನು ಪೂಜೆ ಮಾಡ್ತಿದ್ದು, ಗ್ರಂಥವನ್ನು ಪಾರಾಯಣ ಮಾಡ್ತಿದ್ದು, ಗ್ರಂಥವನ್ನು ಪಠನ ಮಾಡ್ತಿದ್ದು, ಶಾಸ್ತ್ರ ಕೇಳ್ತಿದ್ದು ಬಿಡ್ತಿದ್ದು ಯಾವುದು ಸಂಬಂಧ ಇಲ್ಲ. ನೀ ಕೇಳಿ ಪಾಪಕರ್ಮಕ್ಕೆ ಹೋದ್ರೂ ಕೂಡ ಸಂಬಂಧ ಇಲ್ಲ, ಕೇಳಿ ಪುಣ್ಯ ಕಾರ್ಯಕ್ಕೆ ಕೈ ಹಾಕಿದ್ರು ಸಂಬಂಧ ಇಲ್ಲ, ಕೇಳಿ ನೀ ಮುಕ್ತನಾದ್ರೂ ಕೂಡ ಸಂಬಂಧ ಇಲ್ಲ ಅಷ್ಟೆ. ಆದರೆ ಬೆಳಕಿಲ್ಲದೆ ಯಾವುದು ಇಲ್ಲ. ಆದರೆ ಎಲ್ಲರ ಸಂಬಂಧ ಬೆಳಗುವ ವಸ್ತುವಿಗಿಲ್ಲ. ಹೀಗೆ ಕಾಮ ಕ್ರೋಧಗಳಿಗೆ ಲೋಭಗಳಿಗೆ ಕಾರಣವಾದದ್ದು ಯಾವುದಪ್ಪ ಅಂತ ವಿಚಾರ ಮಾಡ್ಕೊ. ಯಾಕಪ್ಪ ಇಷ್ಟೆಲ್ಲ ನಾವು ಬಿಡಬೇಕು ಇದನ್ನ ಪಡಿಬೇಕು ಅದನ್ನ ಮಾಡಬೇಕು ಅಂತ ಎಲ್ಲರಿಗೆ ಆದ ಅಪೇಕ್ಷೆ ಇಲ್ಲಂತಲ್ಲ. ಆದ್ರೂ ಕೂಡ ಈ ದುರ್ಗುಣಗಳಿಗೆ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಸದ್ಗುಣಗಳಿಗೆ ಕಾರಣ ಯಾವುದು? ಅಜ್ಞಾನ ಅಲ್ಲ, ಅದು ಜ್ಞಾನ. ಸದ್ಗುಣಗಳಿಗೆ ಕಾರಣ ಜ್ಞಾನ. ಯಾಕಂದ್ರೆ ಎರಡೂ ಬೇಡಿಗಳಾವ. ಕಾಲಿಗೆ ಹಾಕುವ ಬೇಡಿ ಅದು ಒಂದು ಕಬ್ಬಿಣದಾದ, ಅದು ಬಂಗಾರದಲ್ಲ. ಇನ್ನೊಂದು ಬಂಗಾರದಾದ, ಅದು ಕಬ್ಬಿಣ ಅಲ್ಲ. ನೋಡ್ರಿ, ವ್ಯತ್ಯಾಸವಿಲ್ಲ. ಬಂಗಾರದ ಬೇಡಿಗೆ ವ್ಯತ್ಯಾಸ ಅದ, ಕಬ್ಬಿಣ ಬೇಡಿಗೆ ವ್ಯತ್ಯಾಸ ಅದ. ಅದರಂತೆ ಅಜ್ಞಾನಕ್ಕೂ ಜ್ಞಾನ ಒಂದೇ ಅಲ್ಲ, ಅಜ್ಞಾನ ಜ್ಞಾನಕ್ಕೆ ವ್ಯತ್ಯಾಸ ಅದಲ್ಲ. ಅದೇ ರೀತಿಯಾಗಿ ಇಲ್ಲಿ ವಿಮುಕ್ತ ಅಂದ್ರು. ಇದರಲ್ಲಿ ಏನದು ವಿಮುಕ್ತ ಅನ್ನುವಂಥ ಶಬ್ದವನ್ನು ಬಳಸಿ ಅಂದು ಇಲ್ಲಿ ಕಾಮ ಕ್ರೋಧ ಲೋಭಾದಿಗಳು ಇರುವವರೆಗೆ, ಅಹಂ ಬುದ್ಧಿ ಇರುವವರೆಗೆ, ಅರ್ಥಾತ್ ಅವು ದೃಶ್ಯಗಳನ್ನು ತಿಳಿಯುವವರೆಗೆ ಯಾರೂ ತಮಗೆ ಶ್ರೇಯಸ್ಸನ್ನು ಉಂಟು ಮಾಡಿಕೊಳ್ಳಲಾರರು. ತನ್ನ ಶ್ರೇಯಸ್ಸು ಅಂದ್ರೆ ಉನ್ನತಿಗೆ ಹೋಗ್ಬೇಕಾಗಿತ್ತು, ತನ್ನ ತಾನು ತಿಳಿಬೇಕಾಗಿದ್ರೆ ಕಾಮ ಕ್ರೋಧಾದಿಗಳಿಗೆ ನಾ ಸಾಕ್ಷಿ ಅಂತ, ಅವು ದೃಶ್ಯಗಳು ನಾ ದೃಕ್ಕು. ಅವನ ತಿಳಿಯುತ್ತೇನೆ, ಅವು ತಿಳಿಸಿಕೊಂತಂದ್ರೆ ತಿಳಿಸಿಕೊಳ್ಳುವ ವಸ್ತು ಎಲ್ಲವೂ ಮಿಥ್ಯ ನೋಡ್ರಿ. ತಿಳಿಯುವಂಥದ್ದು ಸತ್ಯ. ಸೂರ್ಯ ಚಂದ್ರಾದಿಗಳು ತಿಳಿಸಿಕೊಂತವ ಅಂತಲೇ ಜಗತ್ತಿನಲ್ಲಿ ಅವಕ್ಕೆ ನಾಶಗಳುಂಟು, ಹೌದಿಲ್ಲ? ಯಾಕಂದ್ರೆ ತಿಳಿಸಿಕೊಳ್ಳುವ ವಸ್ತುವಿನ ತಿಳಿಯುವ ವಸ್ತು ಅಲ್ಲ. ಅದಂತೂ ಈ ಪ್ರಪಂಚ, ಈ ದೇಹ, ಈ ಇಂದ್ರಿಯಾದಿಗಳು, ಈ ಮನ, ಈ ಬುದ್ಧಿ, ಈ ಚಿತ್ತ, ಈ ಅಹಂಕಾರ, ದೊಡ್ಡ ಒಂದು ಜಗತ್ತಿನ ಪ್ರಪಂಚದಲ್ಲಿ ನಾನಾ ರೀತಿಯ ಕ್ರಿಯೆ ನಡೀತಾವ. ಅಹಂನ ಕ್ರಿಯೆಗಳೇ ಬೇರೆ, ಚಿತ್ತದ ಕ್ರಿಯೆಗಳೇ ಬೇರೆ, ಬುದ್ಧಿಯ ಕ್ರಿಯೆಗಳೇ ಬೇರೆ, ಮನಸ್ಸಿನ ಕ್ರಿಯೆಗಳೇ ಬೇರೆ, ಜ್ಞಾನೇಂದ್ರಿಯ ಕ್ರಿಯೆಗಳೇ ಬೇರೆ, ಕರ್ಮೇಂದ್ರಿಯ ಕ್ರಿಯೆಗಳೇ ಬೇರೆ. ಇವೆಲ್ಲ ವ್ಯಾಪಾರ ಸಂತೆ ಏನದಲ್ಲ, ಇದು ಸಂತೆ ಅಂತ ನಿಶ್ಚಿಂತವಾದ್ದಲ್ಲ. ಇದು ಸಂತೆಯಲ್ಲಿ ನಿಶ್ಚಿಂತನಾಗಿರಕ್ಕೆ ಬರಂಗಿಲ್ಲ. ಹೋಗ್ಬೇಕಾದ್ರೆ ಚಿಂತೆ ಮಾಡ್ಕೊಂತ ಹೋಗ್ತೀವಿ, ಏನ್ ತಗೋಬೇಕು ಏನ್ ಬಿಡ್ಬೇಕು ಅಂತ ವಿಚಾರ ಮಾಡ್ತೀವಿ. ಮತ್ತೆ ಎಷ್ಟು ತಗೋಬೇಕು ಎಷ್ಟು ಬಿಡ್ಬೇಕು ಅಂತ ವಿಚಾರ ಮಾಡ್ತೀವಿ. ಒಂದ್ ಕಡೆ
ತಗೋ ವಸ್ತುವಿನ ಮೇಲೆ ಅದ, ಇನ್ನೊಂದು ಕಡೆ ನಮ್ಮ ಜೋಬಿ ಮೇಲೆ ಲೆಕ್ಕ ಅದ. ಜೋಬಿಗೆ ರೊಕ್ಕ ಎಷ್ಟಾವೋ, ಮತ್ತು ಕಳ್ತನ ಮಾಡ್ತಾರೋ, ಪಿಟ್ ಪಾಕೆಟ್ ಮಾಡ್ತಾರೋ, ಮತ್ತು ಹೋಗುವಾಗ ಚಿಂತೆ, ಸಂತೆ ಮಾಡುವಾಗ ಚಿಂತೆ, ಮಾಡಿಕೊಂಡು ಮನೆಗೆ ಬರಾಗನು ಚಿಂತೆನೇ ಅಲ್ಲ ನನಗೆ. ಅಂದ್ರೆ ಸಂತ್ಯಾಗ ನಿಶ್ಚಿಂತ ಆದೇನು ಅಂದರೆ ಇಲ್ಲ. ಯಾವಾಗ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಅಂದಳ ಅಕ್ಕಮಾದೇವಿ. ಅಲ್ಲಿದ್ದ ಮೇಲೆ ಶಬ್ದ ಇರೋದೆ, ಆದ್ರೆ ಏನು ಮಾಡೋ ಅಂದರೆ ಅವು ತಾಳಲಿಕ್ಕೆ ಆಗೋದಿಲ್ಲ ಅಂತ ಅನಬೇಡ. ಇದ್ರ ನೇಮ ಹಿಂಗಾದಂತ ತಿಳ್ಕೊ. ಎಷ್ಟು ದೂರ ಹೋಗೋ, ಎಷ್ಟು ಸಲ ಓದ್ತಿದ್ದೀನಿ ಸಂತೆ ಮನೆ ಮಾಡಿ ಬಿಟ್ಟು ಬಿಟ್ಟು ಓದ್ತಿದ್ದೇನೆ. ಅವಲೇ ಬಿಟ್ಟು ಹೋಗೋದಕ್ಕಿಂತ ಜಗದ ನಿಯಮ ಅಂತ ತಿಳ್ಕೊ, ಗದ್ಲಿರೋದೇ. ಅದರಂತೆ ಇಲ್ಲಿ ಕೂಡ ಎಲ್ಲಿವರೆಗೂ ನಾವು ತಿಳಿಯಂಗಿಲ್ಲ ಅಂಥವರಿಗೆ ಶ್ರೇಯಸ್ಸು ಉಂಟಾಗಲಾರದು. ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶವೇ ಇಲ್ಲ. ಅವ್ರಿಗೆಲ್ಲಿಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಉಳಿದುದು ಎಲ್ಲ ಮಾಡೋದಕ್ಕೆ ಅವಕಾಶ ನೋಡ್ರಿ. ನೋಡ್ರಿ ಇದಕ್ಕೆ ಎಷ್ಟು ಮಂದಿ ಪುರುಷತ್ವ ಯಾರಂತ. ಪ್ರಪಂಚಕ್ಕೆ ಅವಕಾಶ ಎಷ್ಟಾದ, ಪಾರಮಾರ್ಥಕ ಅವಕಾಶ ಎಷ್ಟಾದಂತ ನಾವು ವಿಚಾರ ಮಾಡಬಹುದು. ಒಂದು ರೀತಿ ವಿಚಾರ ಮಾಡಿ ನೋಡಿದರೆ ನಮ್ಮ ಸದ್ಗುರು ಬಸವಾನಂದರಿಂದ ಪ್ರಾರಂಭವಾದ, ಸಿದ್ಧಲಿಂಗ ತಾತನವರಿಂದ ಪ್ರಾರಂಭವಾದಂಥ ಈ ಒಂದು ನಮ್ಮ ಬಳಗ ಏನದಲ್ಲ, ಈ ಬೆಳಗದವರ ಶಾಸ್ತ್ರಜ್ಞಾನದ ಅಲ್ಪ ಸ್ವಲ್ಪ ಪ್ರಯೋಜನ ನೋಡಬೇಕು ನಾವು ಪ್ರತ್ಯಕ್ಷ ಅಂದರೆ ನಾವು ನಿಮ್ಮಲ್ಲೇ ಕಾಣಬೇಕಂತ. ಯಾವಾಗ ಯಾವ ಸಮಯದಲ್ಲಿ ಆದರೂ ಕೂಡ ಈ ಪಾರಮಾರ್ಥದ ಕಡೆ ನಾವಿಂತಲ್ಲಿ ಹೋಗಬೇಕು, ಇದನ್ನು ಮಾಡಬೇಕು, ಹೋಗೋಣ ಅಂದಾಗ ಹಗಲೇ ಇರಲಿ ರಾತ್ರಿ ಇರಲಿ, ನಾವು ಹೇಳಿದ ಸಮಯದಕ್ಕಿಂತ ಮುಂಚಿತವಾಗಿ ತಾಸು ಅರ್ಧ ತಾಸು ಮೊದಲೇ ಬಂದು ಕುಂತು ಆ ಕಾರ್ಯದಲ್ಲಿ ತಮ್ಮ ಸಮಯವನ್ನು ಕಳೀತಿರಲ್ಲ. ಇದು ನಿಜವಾದ ಮುಮುಕ್ಷುಗಳ ಗುಣ ಅಂತ. ಮುಮುಕ್ಷುಗಳು ಅಂತ ಯಾವಾಗನ್ನ ಕೇಳಿ ಯಾರನ್ನ ಕೇಳಿ ನಮ್ಮ ಕೆಲಸನೇ ಆದಂತ ಕೆಲವು ಮಂದಿ ಇಲ್ಲ ಸ್ವಲ್ಪ ಕೆಲಸ ಸ್ವಲ್ಪ ಅದಲ್ಲ, ಇವತ್ತು ಬಿಡೋಣ, ಇನ್ನು ತಿಂಗಳ ಬಿಟ್ಟು ಕೇಳ್ರಿ, ಇಲ್ಲ ಸ್ವಲ್ಪ ಕೆಲಸ ಅದ ಅಲ್ಲಿ ಅವತ್ತು ಸ್ವಲ್ಪ ಅಂದು ತಿಂಗಳಾದ್ರೆ ಆ ಸ್ವಲ್ಪ ಮುಗುದಿಲ್ಲ ಅಂದಮೇಲೆ ಇನ್ನು ಮುಂದೆ ಯಾವಾಗ ಮುಗಿತೇವ ಅಂತ ನಿನ್ನ ಕೆಲಸ. ಇದು ನೋಡಿ ಮಹಾತ್ಮರು ಬಹಳ ವಿಚಿತ್ರ ವಿಚಾರ ಮಾಡ್ತಾರೆ. ಶಾಸ್ತ್ರಜ್ಞಾನಿಗಳೇ ಅನುಭವ ಆಗ್ತದೆ, ಇದು ಸಾಮಾನ್ಯಗೆ ಅನುಭವ ಆಗೋದಲ್ಲ. ಅವರು ಬಹಳ ಇದನ್ನ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಸವಾನಂದ ಹೇಳ್ತಾರೆ, ಮುಖ ಸೊಟ್ಟಾತಾವ ತಮ್ಮ ಅಂತ. ಇದ್ದ ಮಾತಿದ್ದಂಗೆ ಹೇಳಿದ್ರೆ ಮುಖ ಸೊಟ್ಟ ಮಾಡ್ತಾವ, ಯಾಕೆ ಬೇಕು ನಮಗನ್ನೋದು, ಸುಮ್ಮನೆ ಇದ್ಬಿಡೋದಂತ. ಹೀಗಾಗಿ ಇಲ್ಲಿ ಪರಮಗತಿ ಅಂದ್ರು ಅಂದ್ರೆ ಎಲ್ಲ ಫಲಗಳಿಂದಲೂ ಸರ್ವಗತಿಗಳಿಂದಲೂ ಉತ್ತಮವಾದದ್ದು ಯಾವುದು ಅಂದ್ರೆ ಮೊದಲು ಹೇಳೇನೆ, ಹೋಗಿ ತಿರುಗಿ ಬರುವುದು ಉತ್ತಮವಾದವಲ್ಲ. ಹೋಗಿದ್ದಲ್ಲಪ್ಪ ಬಂದೆ, ಹೌದಪ್ಪ ಬೀಗರ ಮನೆಗೆ ಎಷ್ಟು ಸ್ವಂತಿರಕ್ಕಾಗ್ತದ, ಅದಕ್ಕೆ ಬಂದೆ ಬಂತಿಲ್ಲ, ಅದು ಮನೆಯಲ್ಲ ನಿಂದ, ಬೀಗರಲ್ಲಿ ಮನೆಯಾಗಿದ್ದೆಲ್ಲ, ಮತ್ತೆ ಯಾಕೆ ನೀವು ಬಂದಿ ಅಂದ್ರೆ ಸ್ವಂತ ಮನೆಯಲ್ಲ ಅಂತ. ಅದಕ್ಕೆ ಹೋದೆವಪ್ಪ 4 ದಿವಸ ಇದ್ದೀವಿ, ನಮ್ಮ ಮನೆ ನಾವು ಬಂದೀವಿ ಅಂದಾಗ ನಿನಗೆ ಶಾಂತಿ ಇಲ್ಲ. ಅದರಂತೆ ಎಷ್ಟೇ ಲೋಕಗತಿಗಳಿಗೂ ಹೋಗಿ ಬರುವ ದೋಷದಿಂದ ಕೂಡಿರುವುದರಿಂದ ಅವುಗಳು ಪರಾಂಗತಿಗಳು, ಪರಮಗತಿಗಳಲ್ಲ, ಪರಾಂಗಗತಿಗಳು ಅಂದರೆ ಅಲ್ಲಿ ಪುಣ್ಯ ಪಾಪ ತೀರಿದ ನಂತರ ಮತ್ತೆ ನಾವು ಮಾಡಿದ ಕರ್ಮ ಫಲಕ್ಕೆ ಅನುಗುಣವಾಗಿ ಮತ್ತೆ ನಾವು ಹುಟ್ಟೋದು, ಮತ್ತೆ ನಾವು ಬೆಳೆದು, ಮತ್ತೆ ಇದನ್ನ ಸಂಸಾರ ಮಾಡೋದು, ಮತ್ತೆ ಉಂಡಿದ್ದ ಉಣ್ಣೋದು, ತಿಂದಿದ್ದ ತಿನ್ನೋದು, ನೋಡಿದ್ದ ನೋಡೋದು, ದುಃಖ ಹಿಂದಿನ ಜನ್ಮಗೆ ಏನು ಪಟ್ಟಿದ್ದೆ ಅದನ್ನೇ ದುಃಖ ಪಟ್ಟು ಒಂದು ದಿವಸ ಸತ್ತು ಹೋಗೋದು. ಹಾಗಾಗಿ ನ ಪುನರಾವರ್ತತೆ ಅಂದ್ರೆ ಪರಮಗತಿ ಅಂತ ಯಾವುದಕ್ಕೆ ಅನ್ಬೇಕು, ಪುನರಾವೃತ್ತಗತೆ, ಮತ್ತೆ ಹೋದ್ಮೇಲೆ ವಾಪಸ್ ಬರ್ಲಾರ್ದೇನದ ಅದು ದೋಷವಿಲ್ಲದ ಪರಮಗತಿ ಅಂತ. ಅಲ್ಲಿ ಯಾವ ದೋಷ ಇಲ್ಲ ಅಂತ.
ಹಾಗಾಗಿ ಪರಾಂಗತಿಯಾತಿ ಅಂದರೆ ಸರ್ವ ಉತ್ಕೃಷ್ಟವಾದ ಗತಿಯನ್ನು ಪಡೆದುಕೊಳ್ಳುವುದಂತ ಅರ್ಥ. ಹೀಗಿರುವಂಥ ಪರಮಗತಿ ಹೇಗಿದೆ ಅಂದರೆ ನಮಗಿಂತ ಭಿನ್ನವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಸಮಯ ಆಗ್ಯದ. ಇವತ್ತರ ದಿನ ನಮ್ಮ ಶ್ರೀಮತಿ ಚೆನ್ನಮ್ಮ ಮತ್ತು ಶ್ರೀ ಕೃಷ್ಣಯ್ಯವರ ಮನೆಯಲ್ಲಿ ಗುರುಗಳ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದು, ಬೆಳಗಿನಿಂದ ಆ ಕಾರ್ಯಕ್ರಮ ನಡೀತಾ ಬಂದಿದ್ದು, ಆ ಪೂಜಾ ಕಾರ್ಯದ ಗುರುವಿನ ಫಲ ಅವರಿಗೆ ಸದ್ಗತಿಗೆ ಮಾರ್ಗವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಸದ್ಗುರು ಬಸವಾನಂದ ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಬೇಡಿಕೊಳ್ಳುತ್ತಾ ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಿರಿ. ಕೂಡ್ರಿ. ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ 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 ಓಂ ಶಿವಾಯ ನಮಃ ಓಂ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय, गुरुनाथ रमण महाराज की जय, शिवपुत्रेश महाराज की जय. शिवाय नमः ओम शिवाय नमः शिवाय नमः ओम 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 शिवाय नमः शिवाय नमः शिवाय नमः ओम शिवाय नमः ओम शिवाय नमः ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನ ವೃತ್ತಿಯ ಗುರುವರ ಬೆಳಗುವೆನ ವೃತ್ತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ
ವಾಸಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ವೃಂದವ ತೋರಿತದೆ ನಾಶಿಸಿದೆ ಗುರುವರ ತೋರಿತದೆ ನಾಶಿಸಿದೆ ವರಬೃಲ್ಲತಾಪುರ ದೈವದಿಂದಲೇ ನಿರುತದೆ ವಾಸಿಸಿದೆ ಗುರುವರ ಋಷದೆ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮಜ್ಜದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निजगुण महाराज की जय सकल साधु संत महाराज की जय जय मंगल